ಸ್ವಾಮಿ ಇವತ್ತು ರಾಜಶೇಖರನಂತ ಯುವಕ ಸತ್ತ ಮೇಲೆ ಯಾರು ಅರೆಸ್ಟ್ ಮಾಡಬೇಕಾಗಿತ್ತು? ನಾರಾ ಭರತ್ ರೆಡ್ಡಿ ಅವ್ರನ್ನ, ಸತೀಶ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಪೊಲೀಸರು ತಪ್ಪು ಚರ್ಮ. ಬಹುಶಃ ನನಗೆ ಗೊತ್ತಿದೆ, ಇವತ್ತು ಪೊಲೀಸರಿಗೆ ನಾನು ಹೇಳ್ತೀನಿ, ಸರ್ಕಾರಕ್ಕೆ ಹೇಳ್ತೀನಿ, ಸ್ವಾಮಿ ಅಧಿಕಾರ ಇದೆ ಅಂತೇಳಿ ಇವತ್ತು ನಾರಾ ಭರತ್ ರೆಡ್ಡಿ ಅವರು ತಪ್ಪಿಸಬಹುದು. ನಿಮ್ಮ ಹತ್ರ ಸರ್ಕಾರ ಇದೆ, ಸರ್ಕಾರ ಜೊತೆ ಅಧಿಕಾರ ಇದೆ. ಬಹುಶಃ ನಿಮ್ಮೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ನನಗೆ ಕೂಡ ಅವಕಾಶ ಸಿಗುತ್ತೆ. ನಾರಾ ಭರತ್ ರೆಡ್ಡಿ ಅವರು ಪಾತಾಳದಲ್ಲಿದ್ದರೆ ಕೂಡ ನಾರಾ ಭರತ್ ರೆಡ್ಡಿ ಅವರೇ ನೆನಪಿಡ್ಕೋಬೇಕು. ತಾವು ನಾರಾ ಭರತ್ ರೆಡ್ಡಿ ನೆನಪಿಡ್ಕೋಬೇಕು. ನೀನು ಪಾತಾಳದಲ್ಲಿ ಬಚ್ಚಿಕೊಂಡಿದ್ರೆ ಕೂಡ, ನೀನು ಪಾತಾಳದಲ್ಲಿ ಬಚ್ಚಿಕೊಂಡಿದ್ರೆ ಕೂಡ ನಿನ್ನ ಹುಡುಕಿ ಹಿಡ್ಕೊಂಡ್ಬರ್ತೀನಿ ನೆನಪಿರ್ಲಿ. ಇದು ನನ್ನ ಸವಾಲು. ಇದು ಭಾರತೀಯ ಜನತಾ ಪಾರ್ಟಿಯ ಒಬ್ಬೊಬ್ಬ ಕಾರ್ಯಕರ್ತರ ಸವಾಲು. ಇದು ಒಬ್ಬೊಬ್ಬ ಕಾರ್ಯಕರ್ತರ ಸವಾಲು. ನಾರಾ ಭರತ್ ರೆಡ್ಡಿ ಇವತ್ತು ಅಧಿಕಾರ ಇದೆ ಅಂತೇಳಿ, ಪೊಲೀಸ್ ದರ್ಪ ಇದೆ ಅಂತೇಳಿ ಇವತ್ತು ತಾವೇನು ತಪ್ಪಿಸ್ಕೊಂತ ಇದ್ರು. 2028ರಿಗೆ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುವಷ್ಟು ಸತ್ಯ ಆಗಿದೆ. ಅವತ್ತಿನ ಸಂದರ್ಭದಲ್ಲಿ ಎಲ್ಲಿ ತಪ್ಪಿಸ್ಕೊಂತೀಗ ನಾನು ನೋಡ್ತೀನಿ. ಸ್ವಾಮಿ ನನ್ನ ಸೋದರಾದಂತ ಶಿವನಗೌಡರ ನಾಯ್ಕ ಅವರಿಗೆ ನಾನು ಸ್ವಾಗತವನ್ನು ಕೂಡ ಕೋರ್ತೀನಿ. ಸ್ವಾಮಿ ಅವತ್ತು ನೋಡ್ತೀನಿ ನಿನ್ನ ಯಾರು ರಕ್ಷಣೆ ಮಾಡ್ತಾರಂದೇಳಿ, ನಾನು ನೋಡ್ತೀನಿ. ಬಹುಶಃ ರಾಜಶೇಖರ ಸದ್ಯದಗೋಸ್ಕರವಾಗಿ ಪೊಲೀಸರಿಗೆ ಕೈ ಆಗಲ್ಲನ ನಿಮ್ಗೆ ನಾರಾ ಭರತ್ ರೆಡ್ಡಿ ಅರೆಸ್ಟ್ ಮಾಡಕ್ಕೆ? ಏನ್ ಮಾಡ್ತಾ ಇದ್ರಿ ತಾವು? ಕಾನೂನನ್ನು ರಕ್ಷಣೆ ಮಾಡಂತ ತಾವು ಕಾನೂನನ್ನೇ ಗಾಳಿ ತುರಂತ ಕೆಲಸ ಮಾಡ್ತಾ ಇದ್ರಿ. ಬಹುಶಃ ರಾಜಶೇಖರ ಸತ್ತ ಅಮಾಯಕ, ಅವನ್ನ ನೀವು ಅರೆಸ್ಟ್ ಮಾಡಕ್ಕಾಗಲಿಲ್ಲ. ಆ ಗುಂಡಿನ ದಾಳಿನಲ್ಲಿ ಶ್ರೀರಾಮ್ಲವರು ಜನಾರ್ದನ್ ರೆಡ್ಡಿ ಸತ್ತಿದ್ರು ಕೂಡ ಇದೇ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ವಿ ನಾವು. ಇದೇ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ವಿ. ಯಾರು ಜವಾಬ್ದಾರಿ? ನಾರಾ ಭರತ್ ರೆಡ್ಡಿ ಅವರು ಇವತ್ತು ಅವ್ರು ಏನ್ ಬೇಕಾದ್ರೆ ಮಾಡ್ಬೋದು ಅಂತ ತಿಳ್ಕೊಂಡನ. ಬಹುಶಃ ಮುಂದಿನ ದಿನಗಳಲ್ಲಿ ಇವತ್ತು ಆದಂತ ಘಟನೆ ಏನಿದನೋ ಬಹುಶಃ ನಿಮಗೆ ಸರ್ಕಾರ ರಕ್ಷಣೆ ಮಾಡಬಹುದು, ಅಧಿಕಾರಿಗಳು ಸರ್ಕಾರ ತಪ್ಪಿಸಬಹುದು. ನಾಳೆ ಚುನಾವಣೆಯಲ್ಲಿ ಜನರಿಂದ ಅಂತ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಅಂತ ಮಾತನ್ನು ಹೇಳ್ತೀನಿ. ಜನರಿಂದ ತಪ್ಪಿಸ್ಕೊಳ್ಳಕ್ಕೆ ತಾವು ಸಾಧ್ಯ ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಿ? ಇವತ್ತು ಏನಾಗ್ತಾ ಇದೆ? 2.5 ವರ್ಷಗಳಿಂದ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ನಮ್ಮ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ? ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಅನಾಹುತ ಆಗ್ತಾ ಇದೆ ಅಂದ್ರೆ, ಡ್ರಗ್ಸ್ ಮಾರಾಟ ಆಗ್ತಾ ಇದೆ, ಮಾದಕ ವಸ್ತುಗಳು ಮಾರಾಟ ಆಗ್ತಾ ಇದಾವ. ಮಾದಕ ವಸ್ತುಗಳು ಫೋನ್ ಮಾಡಿದ್ರೆ ಸಾಕು, ಲೊಕೇಶನ್ ಕಳಿಸ್ತಾರ. 1 ಕೆಜಿ ಬೇಕಾ, 2 ಕೆಜಿ ಬೇಕಾ, 3 ಕೆಜಿ ಬೇಕಾ ಅಂತೇಳಿ ಇವತ್ತು ಮಾದಕ ವಸ್ತುಗಳು ಬೀದಿಯಲ್ಲಿ ಇಟ್ಕೊಂಡು ಪಾನ್ ಶಾಪ್ಗಳಲ್ಲಿ ಮಾರಾಟ ಮಾಡ್ತಾ ಇದಾರ. ಇವತ್ತು ಬೀದಿಯಲ್ಲಿ ಮಾರಾಟ ಏನು ಮಾಡ್ತಾ ಇದ್ರು? ಇವತ್ತು ಪೊಲೀಸರು ಏನು ಮಾಡ್ತಾ ಇದ್ರಿ? ತಮಗೇನ ಪಾಲಿದೆನಾ? ತಾವೇನ ಕಮಿಷನ್ ತಗೊಂತ ಇದ್ರೆ ತಾವು ಹೇಳ್ರಲ್ಲ. ನೀವು ಅನ್ಕೋಬಹುದು ಇವತ್ತು ಸರ್ಕಾರ ಇದಂದ್ರೆ ಪೊಲೀಸ್ ಅಧಿಕಾರಿಗಳು ತಪ್ಪಿಸ್ಕೊಂತೀವಿ ಅಂತೇಳಿ. ಭಗವಂತನ ಆಶೀರ್ವಾದದಿಂದ, ಈ ಜನರ ಆಶೀರ್ವಾದದಿಂದ 28ಗೆ ಈ ರಾಮ್ಲ ಅಧಿಕಾರಕ್ಕೆ ಬರ್ತೀನಿ. ಮತ್ತೆ ಫಿನಿಕ್ಸ್ ತರ ಎದ್ದು ಬರ್ತೀನಿ. ನೆನಪಿರ್ಲಿ. ನೀವು ಪೊಲೀಸ್ ಅವರು ಇವತ್ತು ಏನು ಮಾಡಿದ್ರು? ಯಾರ DSP ಅವರು? ಸಮ್ ರೆಡ್ಡಿ, ರಂಗಾರೆಡ್ಡಿ, ನಂದಾರೆಡ್ಡಿ ಅವರು. ನಂದಾರೆಡ್ಡಿ ನೀನು ಅನ್ಕೋಬಹುದು, ಅಡಿಷನಲ್ SP ರವಿಕುಮಾರ್ ನೀನು ಅನ್ಕೋಬಹುದು. ಬಹುಶಃ ಯಾರಿಂದ ಅಲ್ಲಿ ತಪ್ಪಿಸ್ಕೋಬಹುದಾಗ್ಲಿ, ಈ ರಾಮ್ಲು ಕಂಡುಗಳಿಂದ ತಪ್ಪಿಸಲು ಸಾಧ್ಯ ಇಲ್ಲ. ನೆನಪಿಡ್ಕೋ,
ರಾಮ್ಲು ಕರುಗಳಿಂದ ನನಗೆ ರಾಮ್ಲು ಅವರಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ನೆನಪಿಡ್ಕೋ, ಯಾಕಂದ್ರೆ ಇವತ್ತು ನೀನು ತಪ್ಪಿಸ್ಕೋಬೇಕಂತ ಪ್ರಯತ್ನ ಮಾಡ್ತಾ ಇದ್ದೋ. ನಾರಾ ಭರತ್ ರೆಡ್ಡಿ ಜೊತೆಲಿ ರವಿಕುಮಾರ್ ಅವರು, ನಂದಾರೆಡ್ಡಿ ಅವರು, ಅವ್ರು ಅನ್ಕೋಬಹುದು ರಿಟೈರ್ಡ್ ಆಗ್ತೀನಿ ಅಂತೇಳಿ. ನೀವು ರಿಟೈರ್ಡ್ ಆಗಿದ್ರು ಕೂಡ ನಿಮ್ಮ ಹುಡುಕಿ ಬಳ್ಳಾರಿಗೆ ಮತ್ತೆ ಕರ್ಕೊಂಡ್ ಬರ್ತೀನಿ. ನೆನ್ಪಿಡ್ಕೊ, ನನ್ನ ಹತ್ರ ಸಾಕ್ಷಿಗಳಿಲ್ಲ ಅನ್ನೋದಲ್ಲ, ನನ್ನ ಹತ್ರ ಎಲ್ಲ ಸಾಕ್ಷಿಗಳಿದಾವೆ. ಇವತ್ತು ಭರತ್ ರೆಡ್ಡಿ ಅವ್ರನ್ನ ಸುಮಾರು 2,000 ಮಂದಿ ಎಲ್ಲ ಕೂಡ ಯುವಕರು ಇವತ್ತು ಡ್ರಗ್ಸ್ಗೆ, ಇವತ್ತು ಬಹಳಷ್ಟು ಮಂದಿ ಡ್ರಗ್ಸ್ ನಿಷೇಧಕ್ಕೆ, ಗಾಂಜಾಗಳಿಗೆ ಇವತ್ತು ಅಭ್ಯಾಸ ಆಗಿ ಆ ಮಕ್ಕಳನ್ನೆಲ್ಲರೂ ಕೂಡ ಕರ್ಕೊಂಡ್ ಬರ್ತಾ ಇದ್ರು. ನಾನು ನೋಡ್ತಾ ಇದ್ದೀನಿ. ಅಲ್ಲಿ ಒಬ್ಬ ಲಾ ಅಂಡ್ ಆರ್ಡರ್ ನಮ್ಗಿಂತ ಕೈ ತಪ್ಪುತ್ತಂದ್ರಿಗಿನ ನೀವು ಯಾಕೆ ಆ ಗುಂಪನ್ನು ಚದುರಿಸಿಲ್ಲ? ಯಾಕೆ ನಾರಾ ಭರತ್ ರೆಡ್ಡಿ ಅವರು 2,000 ಮಂದಿ ಹಾಕೋ ಬರ್ತಾ ಇದ್ರಿ? ಎಸ್ಕಾರ್ಟ್ ಕೊಟ್ಟಿದ್ರಿ. ಜನಾರ್ದನ್ ರೆಡ್ಡಿ ಅವರು ಮನೆ ಹತ್ರ ಬಂದಿದ್ದಕ್ಕೋಸ್ಕರವಾಗಿ ಫೈರಿಂಗ್ ಮಾಡಿದ್ದಾರೆ. ಅವರು ಒಬ್ಬ ರಾಜಶೇಖರನ್ ಅಂತ ಯುವಕ ಸತ್ತೋಗಿದ್ದಾನ. ಜನಾರ್ದನ್ ತಪ್ಪಿಸ್ಕೊಂಡಿದ್ದಾರೆ. ಪಾಪ ಹೆಂಗ ಆರಿಸ್ತಾ ಇದಾರೆ ಅಂದ್ರೆ ಇವತ್ತು ಬುಲೆಟ್ಗಳು ಡಬ 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 ಸಿನಿಮಾದಲ್ಲಿ ತರ ಆರಿಸ್ತಾ ಇದಾರ. ಬಹುಶಃ ಜನಾರ್ದನ್ ರೆಡ್ಡಿ ತಾಕಿದ್ರೆ ರಾಜಶೇಖರ್ ಏನಾಗಿತ್ತು ಅದು ಜನಾರ್ದನ್ ರೆಡ್ಡಿ ಅವ್ರಿಗೆ ಅದೇ ಆಗ್ತಿತ್ತು. ಸ್ವಾಮಿ ಅದಕ್ಕೋಸ್ಕರವಾಗಿ ಇವತ್ತು ನೀವೆಲ್ಲರೂ ಕೂಡ ಸೇರಿಕೊಂಡು ಷಡ್ಯಂತ್ರವನ್ನು ಮಾಡಿ ನಮ್ಗೇನು ಗೊತ್ತಿಲ್ಲ ಅಂತೇಳಿ ತಾವು ಕುಂತಿದ್ರು. ಇವೆಲ್ಲ ಕೂಡ ಸಾಕ್ಷಿ ಆಧಾರ ಮೇಲೆ ನಾನು ಎಲ್ಲರನ್ನು ಕೂಡ ರೆಡಿ ಮಾಡಿಕೊಂಡು ಕುಂತೀನಿ. ನೀವು ನೆನಪಿಡ್ಕೊಳ್ಳಿ, ಇವತ್ತು 100ಕ್ಕೆ 100% ನಾರಾ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಬೇಕು, ಸಿಬಿಐಗೆ ಕೊಡಬೇಕು. ಅಕಸ್ಮಿತವಾಗಿ ನೀವು ಕೊಡಕ್ಕಾಗಲ್ಲ ಅಂತೀಗ ನನಗೆ ಕೂಡ ಗೊತ್ತಿದೆ. ನಾನು ಕೂಡ ಹೋರಾಟದಿಂದ ಮೇಲೆ ಬಂದಂತ ಒಂದು ಸಾರಿ ಹೋರಾಟದಲ್ಲಿ ಧುಮುಕಿದ್ರೆ ನನ್ನ ಜೀವ ಹೋದ್ರೆ ಹಿಂದಕ್ಕೆ ಸರಿ ಅಂತ ಮನುಷ್ಯ ರಾಮ್ಲು ಅಲ್ಲ ಅಂತ ತಿಳ್ಕೋಬೇಕು. ನನ್ನ ಜೀವ ಹೋದ್ರೆ ಕೂಡ ಅವ್ರು ಏನು ಇವತ್ತು ನಾಯಕರು ಅಂದುಕೊಂಡಿರ್ಬೋದು. ರಾಜಶೇಖರ್ ಅಂತ ಅಮಾಯಕ ಅವರ ಬಡವರೆಲ್ಲರೂ ಕೂಡ ಡ್ರಗ್ ಅಲ್ಲಿ, ಗಾಂಜಾದಲ್ಲಿ ಅವರು ತೇಲಿಸಿ ಅವ್ರನ್ನ ಅಭ್ಯಾಸವನ್ನು ಮಾಡಿ, ಅದು ವ್ಯಸನಗೆ ಅಭ್ಯಾಸವನ್ನು ಮಾಡಿಸಿ, ವ್ಯಸನಕ್ಕೆ ಅಭ್ಯಾಸ ಮಾಡಿಸಿ ಆ ಮಕ್ಕಳನ್ನೆಲ್ಲರೂ ಕೂಡ ಮುಂದೆ ಬಿಟ್ಟು ಆ ಲೀಡರ್ಗಳು ಹಿಂದೆ ಇರ್ಬೋದು. ರಾಮ್ಲು ಅನ್ನಂತ ವ್ಯಕ್ತಿ ನಾನು ಹಂಗಲ್ಲ, ನಾನು ಮುಂದೆ ಇರ್ತೀನಿ, ನನ್ನ ಜೀವ ಹೋದ್ರೆ ನಂದೇ ಹೋಗ್ಬೇಕನ್ನೋ ಹೋರಾಟವನ್ನು ಮಾಡಂತ ಮನುಷ್ಯ ನಾನು. ಅದಕ್ಕೋಸ್ಕರವಾಗಿ ಇವತ್ತು ನೋಡಂತ ಸಂದರ್ಭದಲ್ಲಿ ನಾರಾ ಭರತ್ ರೆಡ್ಡಿ ಅವರು, ನಿಶ್ಮಿಸ್ಟರ್ ನಾರಾ ಭರತ್ ರೆಡ್ಡಿ ಅವರೇ, ರಾಮ್ಲು ಅವರು ಇವತ್ತು ರಾಜಕಾರಣ ಹೊಸದ? ರಾಮ್ಲು ಅವರನ್ನ ಬಂಗಾರ ಚಮಚದಲ್ಲಿ ರಾಜಕಾರಣ ಮಾಡಿದಂತನಾ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.